ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಡ್ಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾರು ಹೊಸ ರುಚಿಯನ್ನ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಮೇಡಮ್ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ನೋಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರ ಅವರು ಬಂದಿದ್ದಾರೆ. ಸುಚಿತ್ರ ಈವೆಂಟ್ಸ್ ಅಂಡ್ ಪಾರ್ಟಿಯಿಂದ ಬಂದಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಮೇಡಮ್ ಹೊಸ ಅಡುಗೆ? ಇವತ್ತೊಂದು ಮುಗ್ಲಾಯ್ ಚಿಕನ್ ಡಿಶ್ ಮಾಡ್ತಾ ಇದ್ದೀನಿ. ಮೊಗಲಾಯಿ ಚಿಕನ್ ಡಿಶ್ ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಚಿಕನ್ ಚಂಗೇಜಿ ಅಂತ. ಚಿಕನ್ ಚಂಗೇಜಿ. ಚಿಕನ್ ಚಂಗೇಜಿನ ಯಾವರಿಂದ ಮೇಡಮ್ ಇದು? ಒಂಥರ ಗಟ್ಟಿ ತಿಕ್ ಗ್ರೇವಿ, ರಿಚ್ ಗ್ರೇವಿ. ಮೊಗಲಾಯ್ ಅಂದಾಗ್ಲೇ ಫ್ರೆಶ್ ಕ್ರೀಮು, ತುಪ್ಪ ಎಲ್ಲ ಇರುತ್ತೆ. ಅಷ್ಟೇ ಟೇಸ್ಟಿ ಆಗಿರೋಂಥ ಗ್ರೇವಿ. ಏನ್ ಹೆಸರು ಮೇಡಮ್? ಚಿಕನ್ ಚಂಗೇಜಿ. ಚಿಕನ್ ಚಂಗೇಜಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಚಿಕನ್ ಚಂಗೇಜಿ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಗೋಡಂಬಿ, ಹಾಲು, ಫ್ರೆಶ್ ಕ್ರೀಮ್, ನಿಂಬೆ ರಸ, ಶುಂಠಿ, ಕಸೂರಿ ಮೇಥಿ, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನ್ ಕೊಡಿ ಫಸ್ಟ್? ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ನನಗೆ. ಮಿಕ್ಸಿಂಗ್ ಬೌಲು ಏನ್ ಮಿಕ್ಸ್ ಮಾಡ್ಕೊಳ್ತೀರಾ ಮೇಡಮ್? ಚಿಕನ್ ಮಿಕ್ಸ್ ಮಾಡ್ಕೋಬೇಕಾ? ಎಸ್ ಮೇಡಮ್. ಚಿಕನ್ ಬೋನಾ ಬೋನ್ಲೆಸ್ಸಾ ಮೇಡಮ್? ಇಲ್ಲ, ವಿತ್ ಬೋನೇ ಇದೆ ಇಲ್ಲಿ. ವಿತ್ ಬೋನೇ ಇದೆಯಾ? ಎಸ್. ಸಣ್ಣದಾಗಿ ಪೀಸ್ ಆಗಿರೋಂಥ ಚಿಕನ್ನು. ಬೋನ್ ಇದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಗ್ರೇವಿ ಆದ್ರಿಂದ ಬೋನ್ ಇದ್ರೇನೆ ಮಜಾ ತಿನ್ನಕ್ಕೆ. ನಿಂಬೆಹಣ್ಣು ಹಾಕೊಳ್ಳೋಣ. ಹಾಕಿ. ನಿಂಬೆಯ ರಸ. ನಿಂಬೆಹಣ್ಣಿನ ರಸ. ಓಕೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಮೇಡಮ್. ಸ್ವಲ್ಪ ಸಾಕು, ಆಮೇಲೆ ಮತ್ತೆ ಹಾಕೊಳ್ಳೋಣ. ಓಕೆ. ಅರಿಶಿನದ ಪುಡಿ ಹಾಕಿ. ಸ್ವಲ್ಪ ಅರಿಶಿನದ ಪುಡಿ. ರವಿಯವರ ಅರಿಶಿನದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು. ಓಕೆ. ನೆನ್ಸಿಡ್ಬೇಕಾ ಇದನ್ನ? ಎಷ್ಟೊತ್ತಾಗ ನೆನ್ಸಿಡ್ಬೇಕಾಗಿದೆ ಸುಚಿತ್ರ ಅವರೇ? ಅರ್ಧ ಗಂಟೆ ನೆನ್ಸಿಟ್ರೆ ಚೆನ್ನಾಗಿರುತ್ತಾ? ಹೌದು. ಓಕೆ. ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಬಳಸ್ತಾ ಇದ್ದೀನಿ. ಓಕೆ. ಕಲರ್ಗೋಸ್ಕರ. ಮೊಗಲಾಯಿ ಡಿಶ್ ಅಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರೆ. ಓಕೆ. ಇಲ್ಲ ಅಂದ್ರೆ ಮನೇಲಿ ರೆಗ್ಯುಲರ್ ಪೌಡರ್ ಇದೆ. ರೆಗ್ಯುಲರ್ ಅಚ್ಚ ಖಾರದ ಪುಡಿನ ಹಾಕೋಬಹುದು. ಹೌದು, ಅದು ಸಹ ಬಳಸ್ಕೋಬಹುದು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಓಕೆ. ಆಮೇಲೆ ಅಷ್ಟೇ. ಒಂದು ಸೈಡ್ ನೆನೀತಾ ಇರಲಿ, ಮ್ಯಾರಿನೇಟ್ ಆಗಲಿ. ಓಕೆ ಮೇಡಮ್. ಒಂದು ಸೈಡ್ ಪ್ಯಾನ್ ಇಟ್ಬಿಡಿ. ಸ್ವಲ್ಪ ಪ್ಯಾನ್ ಇಟ್ಬೋಣ. ಒಂದು ತುಪ್ಪ ಬೇಕು ನನಗೆ. ಮೊಗಲಾಯಿ ಡಿಶ್ ಅಂದ್ರೆ ತುಪ್ಪ ಸಿಗ್ತೇ ಇರುತ್ತೆ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂತ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಹಾಕಿ ಮೇಡಮ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ. ತುಪ್ಪದಲ್ಲಿ ಈರುಳ್ಳಿ ಬ್ರೌನ್ ಆಗಬೇಕಾ? ಹೌದು. ಓಕೆ. ಟೊಮೆಟೊ ಪೇಸ್ಟ್ ಮಾಡ್ಕೊಳ್ತೀನಿ ನಾನು. ಮಾಡ್ಕೊಳ್ಳಿ. ಎಷ್ಟಿದೆ ಟೊಮೆಟೊ? 2 ಇದೆಯಾ? ಈರುಳ್ಳಿ ಬ್ರೌನ್ ಆದ್ಮೇಲೆ ಗೋಡಂಬಿನ ಹಾಕೊಳ್ಳೋಣ. ಓಕೆ. ಒಳ್ಳೆ ಸ್ವಲ್ಪ ಗೋಡಂಬಿ ರೋಸ್ಟ್ ಆದ್ಮೇಲೆ, ಓಕೆ, ತಣ್ಣಗಾದ್ಮೇಲೆ ಪೇಸ್ಟ್ ಆಗಿ ಮಾಡ್ಕೊಂತೀವಿ. ಗೋಡಂಬಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದೀವಿ ತುಪ್ಪದಲ್ಲಿ. ಇದೇ ತುಪ್ಪದಲ್ಲಿ ಏನ್ ಮಾಡ್ತೀವಿ ನಾವೀಗ? ಅದರಲ್ಲಿ ಚಿಕನ್ ಫ್ರೈ ಮಾಡ್ತೀವಿ. ಚಿಕನ್ ಹಾಕ್ತಾ ಇದ್ದೀನಿ, ನೆನೆಸಿರೋಂಥ ಚಿಕನ್ ಅದು ಹಾಕ್ತಾ ಇರಲಿ. ಪೇಸ್ಟ್ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಹುರಿದಿರುವಂಥ ಗೋಡಂಬಿ ಮತ್ತು ಈರುಳ್ಳಿಯನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದೀವಿ. ಇಲ್ಲಿ ನೆನೆಸಿರೋಂಥ ಚಿಕನ್ ತುಪ್ಪದಲ್ಲಿ ತಿರ್ಗಾ ಫ್ರೈ ಮಾಡ್ಕೊಳ್ತಾ ಇದೀವಿ. ಸ್ವಲ್ಪ ನೀರು ಹಾಕೊಂಡು. ಎಸ್ ಮೇಡಮ್. ಏನು ಮಾಡೋಣ ಮೇಡಮ್ ನೆಕ್ಸ್ಟು? ಕಡಾಯಿ ಇಟ್ಬಿಡಿ ಮೇಡಮ್. ಕಡಾಯಲ್ಲಿ ಮಾಡ್ಬಿಡ್ತೀರಾ? ಏನು ಮಾಡೋಣ ಇವಾಗ? ಸ್ವಲ್ಪ ಎಣ್ಣೆ ಸಾಕು, ತುಪ್ಪದ ಪ್ರಮಾಣ ಅಲ್ಲೇ ಇದೆ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ. ಟೊಮೆಟೊ ಹಾಕಿ ಮೇಡಮ್. ರುಬ್ಬಿರುವಂಥ ಟೊಮೆಟೊ ಪ್ಯೂರಿಯ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡ್ರು, ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ನ ಬಳಸ್ತಾ ಇದ್ದಾರೆ ಸುಚಿತ್ರ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನಿಯಾ ಪುಡಿ ಹಾಕಿ.
ರವಿಯವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಗರಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀವಿ. ಹೌದು. ಸ್ವಲ್ಪ ರವಿಯವರ ಗರಂ ಮಸಾಲ ಸಾಕು. ಸಾಕಲ್ಲ? ಓಕೆ. ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಹಾಲು ಹಾಕ್ತಾ ಇದ್ದೀನಿ. ಹಾಲು. ಹಾಂ. ಓಕೆ. ಮಿಕ್ಸ್ ಮಾಡಿ ಸ್ವಲ್ಪ ಬೇಗ. ಓಕೆ. ಒಂದು ಸ್ಮಾಲ್ ಕಪ್ ಅಷ್ಟು ಹಾಲು. ಓಕೆ. ಹಾಕೋವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೇನು ಒಡೆದಂಗೆ ಆಗೋದಿಲ್ಲ. ನೋಡಿ, ಚಿಕನ್ ಆ್ಯಡ್ ಮಾಡ್ತೀವಿ. ಚಿಕನ್ ಆ್ಯಡ್ ಮಾಡೋಣ. ಓಕೆ. ತುಪ್ಪ ಎಲ್ಲ ಬಿಟ್ಬಿಡ್ಲಾ? ಅಲ್ಲೇ ತುಪ್ಪ ಬೇಡವಾ ನಿಮಗೆ? ಲಾಸ್ಟಲ್ಲಿ ಹಾಕಿ. ಓಕೆ ಮೇಡಮ್. ಒಳ್ಳೆ ಕಲರ್ ಬಂದಿದೆ. ಕಲರ್ ನೋಡ್ತಾರೆ ಗೊತ್ತಾಗ್ತಾ ಇದೆ. ಇದು ಯಾವ್ರ ಜೊತೆ ಚೆನ್ನಾಗಿರುತ್ತೆ ಸುಚಿತ್ರಾ ಅವರೇ? ನಾರ್ತ್ ಇಂಡಿಯನ್ ಡಿಶ್ ಅಂದಮೇಲೆ ರೋಟಿ, ಡ್ರೈ ರೋಟೀಸು, ರೋಟಿ, ನಾನು ಚಪಾತಿ, ಮನೇಲಿ ಚಪಾತಿ ಮಾಡಿದಾಗ ಪೂರಿ. ಒಂದು 2 ನಿಮಿಷ ಮುಚ್ಚಿಬಿಡಿ, ಹಾಲಲ್ಲಿ ಸ್ವಲ್ಪ ಬೇಯಿಲಿ ಚಿಕನ್, ಆಮೇಲೆ ಪೇಸ್ಟ್ ಹಾಕೋಣ. ಹಾಲಲ್ಲಿ ಈಗ ಮತ್ತೆ ಚಿಕನ್ ಮೆತ್ತಗೆ ಬೆಂದಿದೆ ನಿಮಗೆ. ಓಕೆ. ಹಾಲಲ್ಲಿ ಬೆಂದಮೇಲೆ ಗೋಡಂಬಿ ಮತ್ತು ಈರುಳ್ಳಿ ಹುರ್ಕೊಂಡು ಪೇಸ್ಟ್ ಮಾಡಿರೋಂಥದ್ದನ್ನ ತುಪ್ಪದಲ್ಲಿ ಗೋಡಂಬಿ ಮತ್ತು ಈರುಳ್ಳಿನ ಹುರಿದಿರುವಂಥದ್ದು ಅದೇ ಸ್ಪೆಷಲ್ ಹಾಕಿ ಮೇಡಮ್. ತುಪ್ಪದಲ್ಲಿ ಹುರಿದಿರುವಂಥದ್ದು ಇದು. ಓ ಮళ్ళీ ಯಾರ ಗೆಸ್ಟ್ ಬರ್ತಾರೆ ಅಂದಾಗ ಸ್ವಲ್ಪ ಇದನ್ನು ಮಾಡಿಕೊಟ್ರೆ ತಿಂದು ಪಾಚೊಂಡೆ ಬಿಡ್ತಾರೆ ಅವರು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ, ತುಂಬ ತಿಕ್ಕ ಆಗ್ಬಿಡುತ್ತೆ ಆಮೇಲೆ. ಓಹೋ, ಅದ್ಭುತ. ಸ್ವಲ್ಪ ಚಾಟ್ ಮಸಾಲ. ಎಸ್ ಮೇಡಮ್. ಓಹೋ, ಇನ್ನೇನಾದ್ರು ಹಾಕೋದಿದೆಯಾ ಮೇಡಮ್ ಇದಕ್ಕೆ? ಉಪ್ಪು ಹಾಕಿಲ್ಲ, ಚಿಕನ್ ಪೀಸಸ್ಗೆ ಅಷ್ಟೇ ಹಾಕಿದ್ದು. ಓಕೆ. ಇವಾಗ ಗ್ರೇವಿಗೆ ಸ್ವಲ್ಪ ಉಪ್ಪು. ಓಕೆ. ಒಂದು ಸೈಡ್ ಅದು ತಡ್ಕ. ತುಪ್ಪದಲ್ಲಿ ನಾವು ಈ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು. ತುಪ್ಪ ಬರೀ ಚಿಕನ್ ಮಾತ್ರ ಅದಕ್ಕೆ ಹಾಕಿದ್ದೀವಿ. ತುಪ್ಪ ಇದರೊಳಗೆ ಇದೆ. ಎಸ್ ಮೇಡಮ್. ಫ್ರೆಶ್ ಕ್ರೀಮ್ ಹಾಕ್ತೀನಿ ಇಲ್ಲಿ. ಅದು ಹಾಕಿದ್ರಲ್ಲ? ಎಸ್ ಮೇಡಮ್. ಏನಾಗ್ತೀವಿ ಇದಕ್ಕೆ? ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರು. ತುಪ್ಪಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರು. ಕಸೂರಿ ಮೇಥಿ. ಓಕೆ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ. ಚಿಲ್ಲಿ ಪೌಡ್ರ್ ಮತ್ತೆ ಓಹೋ, ತುಪ್ಪದಲ್ಲಿ ಆಫ್ ಮಾಡ್ಬೇಡ. ಎಸ್ ಮೇಡಮ್. ಆಹಾ, ಈಸ್ಟ್ಮಾನ್ ಕಲರ್. ಶುಂಠಿ. ಎಸ್. ಚಿಕನ್ ಚಂಗೇಜಿ. ಚಿಕನ್ ಚಂಗೇಜಿನ ಮಾಡಿಕೊಟ್ಟಿದ್ದಾರೆ ಸುಚಿತ್ರಾ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಅನ್ನ ಮಾಡಿ ನಮ್ಮ ಕೈ ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮದಲ್ಲಿ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಚಂಗೇಜಿ ಮಾಡ್ಕೊಳ್ಳಿ. ಚಿಕನ್ ಚಂಗೇಜಿ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ನಿಂಬೆ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಕಾಶ್ಮೀರಿ ಚಿಲ್ಲಿ ಪೌಡರ್, ಉಪ್ಪು ಹಾಕಿ ಕಲಸಿ ನೆನೆಯಲು ಬಿಡಿ. ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಕಂದು ಬಣ್ಣಕ್ಕೆ ಹುರಿದು ಗೋಡಂಬಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ನೆನೆಸಿಟ್ಟ ಚಿಕನ್ ಹಾಕಿ ಫ್ರೈ ಮಾಡಿ. ನಂತರ ಪ್ಯಾನ್ಗೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಪ್ಯೂರಿ ಹಾಕಿ ಹುರಿದು ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಹಾಲು, ಹುರಿದ ಚಿಕನ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ರುಬ್ಬಿಕೊಂಡ ಈರುಳ್ಳಿ ಗೋಡಂಬಿ ಮಿಶ್ರಣ, ನೀರು, ಚಾಟ್ ಮಸಾಲ, ಉಪ್ಪು ಹಾಕಿ ಕುದಿಸಿ ಫ್ರೆಶ್ ಕ್ರೀಮ್ ಹಾಕಿ ತುಪ್ಪದಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್, ಕಸೂರಿ ಮೇಥಿ ಹಾಕಿ ಹುರಿದು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿ ಶುಂಠಿ ಚೂರು, ಹಸಿಮೆಣಸಿನಕಾಯಿ ಹಾಕಿದರೆ ಚಿಕನ್ ಚಂಗೇಜಿ ಸವಿಯಲು ಸಿದ್ಧ. ಹೇಗಿದೆ ಬಿಸ್ನೆಸ್ ಎಲ್ಲ ಸುಚಿತ್ರಾ ಅವರೇ? ಚೆನ್ನಾಗಿ ನಡೀತಾ ಇದೆಯಾ? ಮತ್ತೆ ಹೊಸದು ವೆರೈಟಿ ಆಫ್ ಫಂಕ್ಷನ್ಸ್, ಮದುವೆ, ಎಂಗೇಜ್ಮೆಂಟ್ ಎಲ್ಲ ತಗೊಳ್ತಾ ಇದ್ದೀರಾ? ಆರ್ಡರ್? ಗೃಹ ಪ್ರವೇಶ ಇದೆ. ಎಲ್ಲ ಆರ್ಡರ್ಗಳು ಇದೆಯಾ? ಹೌದು. ವೆರಿ ಗುಡ್. ಎಷ್ಟು ಜನರಿಗೆ ಬೇಕಾದ್ರೆ ಅಡುಗೆ ಮಾಡ್ಕೊಡ್ತೀರಿ? ಹೌದು. ಓಕೆ. ಸ್ಮಾಲ್ ಫಂಕ್ಷನ್ಸ್ಗೆ ಔಟ್ ಸ್ಟೇಷನ್ ಹೋದ್ರೆ ಅದು ವೇಸ್ಟ್ ಆಗುತ್ತೆ. ಓಕೆ ಮೇಡಮ್. ಸೊ ದೊಡ್ಡ ಮದುವೆ ಸಮಾರಂಭಗಳಾದ್ರೆ ಔಟ್ ಸ್ಟೇಷನ್ ಮಾಡ್ಕೊಡ್ತೀವಿ. ಮದುವೆ, ಬೀಗರೂಟ. ಹೌದು. ಖಾರ ಇರಲ್ಲ, ರುಚಿ ಜಾಸ್ತಿ ಇರುತ್ತೆ. ಅದು ಕಾಶ್ಮೀರಿ ಚಿಲ್ಲಿ ಪೌಡ್ರು ಖಾರ ಬರೋದಿಲ್ಲ, ಏನಿದ್ರು ಕಲರ್, ಅದು ಟೇಸ್ಟ್. ಓಹೋ, ಯಾವುದೊಂದು ದೊಡ್ಡ ರೆಸ್ಟೋರೆಂಟ್ಗೆ ಹೋಗಿ ಆರ್ಡರ್ ಮಾಡಿದ್ರೆ ಹೆಂಗಿರುತ್ತೋ ಅದೇ ಥರ ನೀವು ಇದನ್ನ ನೋಡಿಕೊಂಡು ನಿಮ್ಮಲ್ಲಿ ಇವತ್ತೇ ಮಾಡ್ಕೋಬೋದು. ತುಂಬಾ ಅದ್ಭುತವಾಗಿದೆ. ಥರ ಸ್ಪೈಸ್ ಲೆವೆಲ್ ಎಲ್ಲ ಕಡಿಮೆ ಇರುತ್ತೆ. ಹೌದೌದು.
ಪ್ರತಿದಿನ ಮಾಡೋಂಥದ್ದೆಲ್ಲ ಅಕೇಶನ್ ಆಗಿ ಮಾಡ್ಕೋಬೋದು. ಅದ್ಭುತ ಇದೆ ಮೇಡಮ್. ಖಾರ ಆಗಿಲ್ಲ ನಿಮಗೆ. ಕಾಶ್ಮೀರಿ ಚಿಲ್ಲಿ ಪೌಡರ್ 3 ಸತಿ ಹಾಕಿದ್ದೀನಿ. ಅದ್ಭುತ ಆಗಿದೆ. ಒಳ್ಳೊಳ್ಳೆ ರೆಸಿಪಿಗಳು, ಒಳ್ಳೆ ಚಿಕನು, ಒಳ್ಳೆ ಬೀಗರ ಊಟ, ಒಳ್ಳೆ ಮದುವೆ ಊಟ, ಇಷ್ಟೇ ಜನಕ್ಕೆ ಬೇಕು, ಒಳ್ಳೊಳ್ಳೆ ಸಿಹಿ ಊಟಗಳು ಬೇಕು ಎಲ್ಲದಕ್ಕೂ ಸುಚಿತ್ರಾ ಈವೆಂಟ್ಸ್ ಅಂಡ್ ಪಾರ್ಟಿ. ಓಕೆ ಸುಚಿತ್ರಾ ನಂಬರ್ ಹೇಳಿ ಮೇಡಮ್ ನಿಮ್ಮದು. 9731 9731909496 ಈ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮುರಳಿಯವರೇ. ಒಳ್ಳೆ ಒಂದು ಪಲಾವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಪಲಾವ್ ಮಾಡ್ತಾರೋ ಗೊತ್ತಿಲ್ಲ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ಕಾಮಾಕ್ಷಿ. ಕಾಮಾಕ್ಷಿ ಅವ್ರು ಏನು ಮಾಡ್ಕೊಂಡಿದ್ದೀರಿ? ಹೌದು. ಓಕೆ, ಯಜಮಾನ್ರು ಏನು ಮಾಡ್ತಾರೆ? BSNL ವರ್ಕ್ ಮಾಡ್ತಾರೆ. ಎಷ್ಟು ಜನ ಮಕ್ಕಳು? 3 ಜನ ಹೆಣ್ಮಕ್ಳು ಸರ್. 3 ಜನ ಹೆಣ್ಮಕ್ಳು. ಓಕೆ, ಏನ್ ಮಾಡ್ತಾರೆ 3 ಜನ ಹೆಣ್ಮಕ್ಳು? ದೊಡ್ಡ ಮಗಳು ಟೀಚರ್. ಓಕೆ. 2ನೇ ಮಗಳು PhD ಮಾಡ್ತಾರೆ. ಓಕೆ. 3ನೇ ಮಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಅನ್ಕೊಂಡೆ ಒಬ್ರು ಪೊಲೀಸ್ ಇರ್ಲೇಬೇಕು ಅಂತ ಅನ್ಕೊಂಡೆ. ಓಕೆ, ಪೊಲೀಸು, ಟೀಚರು, ಡಾಕ್ಟ್ರು ಎಲ್ಲ ಇವ್ರ ಮಲ್ಲೇ ಇದ್ದಾರೆ. ಯಾರಿಗಾರ ಮದುವೆ ಮಾಡಿದೀರಾ? ದೊಡ್ಡವ್ರಿಗೆ ಮಾಡಿ ಮೊಮ್ಮಕ್ಳು ಇದ್ದಾರೆ 2. ಹೌದಾ? ಟೀಚರ್ಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಾಮಾಕ್ಷಿ ಅವರು ಬನ್ನಿ. ಎಲ್ಲಿದೆ ನಿಮ್ಮ ಮನೆ ಕಾಮಾಕ್ಷಿ ಅವರೇ? ಮೈಸೂರು ಗಾಯತ್ರಿಪುರಂ ಸರ್. ಮೈಸೂರಿಂದ ಬಂದಿದ್ದೀರಿ ಅಡುಗೆ ಮಾಡಕ್ಕೆ? ಓಕೆ, ಶುರು ಮಾಡೋಣ. ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಕೈಮಾ ಮಟನ್ ಪಲಾವ್ ಸರ್. ಪಲಾವು ಅಂದ ತಕ್ಷಣ ಮೈಸೂರು ಅನ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೈಮಾ ಪಲಾವ್ ಮಾಡೋಕ್ಕೋಸ್ಕರ ಕಾಮಾಕ್ಷಿ ಅವರು ಬಂದಿದ್ದಾರೆ. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಿ ಹೇಳಿ ಮೇಡಮ್? ಕೈಮಾ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಕೈಮಾ, ಅಕ್ಕಿ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಕ್ಕೆ, ಏಲಕ್ಕಿ, ಲವಂಗ, ಮೊಗ್ಗು, ಅನಾನಸ್ ಹೂ, ಪಲಾವ್ ಎಲೆ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಕೈಮಾ ಪಲಾವನ್ನ ಮಾಡ್ತಾ ಇದ್ದಾರೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕುಕ್ಕರ್ ಕೊಡಿ ಸರ್. ಕೈಮಾ ಹಾಕ್ತಿದ್ದೀನಿ. ಏನು ದಪ್ಪ ಹೊಡಿಸಿದ್ರೆ ಕೈಮಾನ ಇದಪ್ಪ ಇರ್ಬೇಕಾ? ಸಿಗ್ಬೇಕು ತಿನ್ಬೇಕಂದ್ರೆ ಬಾಯಿಗೆ. ಎಣ್ಣೆಗೆ ಏನ್ ಬೇಡವಾ? ಸ್ವಲ್ಪ ಬೇಯಿಸ್ಕೋಬೇಕು ಸರ್ ಇದನ್ನ. ಬೇಯಿಸಿ ಅದು ಹೆಂಗೆ ಬೇಯಿಸ್ತೀರಾ? ಬೇಯಿಸಿ ಕಚ್ಕೊಳ್ಳಲ್ವ ಹಂಗೆ? ಅದು ನೀರಿಲ್ದೆ ಹಾಕಿದ್ರೆ, ಎಣ್ಣೆ ಇಲ್ದೆ ಹಾಕಿದ್ರೆ? ಇಲ್ಲ ಸರ್, ನೀರು ಬಿಡ್ತದ. ನೀರು ಬಿಡ್ತದಾ? ಹಾಕೊಳ್ಳಿ. ಏನದು? ಮೆಣಸಿನ್ಕಾಯಿ ಸರ್. ಓಕೆ, ಮೆಣಸಿನ್ಕಾಯಿ. ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಸರ್. ರವಿ ಅವರ ಧನಿಯಾ ಪುಡಿ ಸಾಕಾ? ಸಾಕು ಸರ್. ಧನಿಯಾ ಪುಡಿ. ಆಮೇಲೆ 1 ಸ್ಪೂನ್ ಏನಿದು? ಅಚ್ಕಾರದ ಪುಡಿ ಸರ್. ನೀವು ತಂದಿರೋದು ಬಿರಿಯಾನಿ ಪುಡಿ ಯಾವ್ದು ಬೇಕು? 2 ಲಾಸ್ಟ್ ಗೊಜ್ಜಿಗೆ ಅದು ಬೇಕು. ಇವಾಗ ಏನು ಹಾಕೋಣ? ಈಗ ಹಾಕಿದ್ದೀರಿ. ಅಚ್ಕಾರದ ಪುಡಿ ಹಾಕ್ಲಾ? ಹಾಕಿ ಸರ್. ಓಕೆ, ರವಿ ಅವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್ ಸ್ವಲ್ಪ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಏನು? ಕುಕ್ಕರ್ ಕೊಡಿ ಸರ್. ತಿರ್ಗಾ ಕುಕ್ಕರ್? ಏನಕ್ಕೆ? ಅಕ್ಕಿ ಹಾಕಿ ಅನ್ನಕ್ಕೆ. ಇದು ಫಸ್ಟ್ ಕೈಮಾ ಮಾಡ್ಕೊಳ್ತೀರಾ? ಕೈಮಾ ಬೇಯಿಸ್ಕೋಬೇಕು ಸರ್. ಇದೊಂದು ಸ್ವಲ್ಪ ಒಂದು ವಿಶಿಲ್ ಬರ್ಸ್ಕೊಳ್ಳೋಣ. ಆಯ್ತು. ಆಮೇಲೆ ಗೊಜ್ಜು ಮಾಡಿಕೊಂಡು ಅದಕ್ಕೆ ಒಂದೊಂದು ವಿಷಲ್ ಹಾಕೋಣ. ವಿಶಲ್ ಹಾಕ್ಬೇಕು. ಸ್ವಲ್ಪ ನೀರು ಹಾಕೊಳ್ಳೋಣ ಸರ್. ಹಾಕಿ ನೀರು ಹಾಕಿ. ಸಾಲ್ಟ್ ಹಾಕ್ತಾ ಇದ್ದೀನಿ ಸರ್. ಹಾಕಿ ಮೇಡಮ್, ಹಾಕಿ. ಏನು ಮಾಡೋಣ ಇದನ್ನ? ಮುಚ್ಕೋಣ. ಮುಚ್ಬಿಡೋದು. ಎಷ್ಟು ವಿಷಲ್ ಕೂಗಿಸೋಣ ಇದನ್ನ? 2 ವಿಶಲ್ ಕೂಗಿಸೋಣ ಸರ್. ಏನು ಹಾಕೋಣ? ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸ್ವಲ್ಪ ತುಪ್ಪ ಸರ್. ಶ್ರೀಕೃಷ್ಣ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇಟ್ಕಂತ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ತುಪ್ಪ. ಸರ್, ತುಂಬಾ ಖುಷಿಯಿಂದ ಬಹಳ ನಗ್ನಗ್ತ ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ ಸರ್. ತುಂಬಾ ಸಂತೋಷ ಆಗ್ತದೆ ಪ್ರೋಗ್ರಾಮ್ ಮಾಡಕ್ಕೆ. ಹಾಕಿ. ಏನದು ಹಾಕಿದ್ದು? ಏಲಕ್ಕಿ. ಏಲಕ್ಕಿ ಸರ್. ಆಮೇಲೆ ಲವಂಗ ಸರ್. ಏಲಕ್ಕಿ, ಲವಂಗ, 1 ಪೀಸ್ ಚಕ್ಕೆ ಹಾಕ್ತಾ ಇದ್ದೀನಿ. ಚಕ್ಕೆ 1 ಪೀಸು. ಓಕೆ. ಮರಾಠ ಮೊಗ್ಗು, ಅನಾನಸ್ ಹೂವು, ಪಲಾವ್ ಎಲೆ ಹಾಕ್ತಿದ್ದೀನಿ. ಹಾಕಿ. 2 ವಿಜಲ್ ಆಯ್ತು. ಇನ್ನೊಂದಾಗ್ಲಿ ಸರ್. ಕೊತ್ತಂಬರಿ ಹಾಕಿ ಮೇಡಮ್, ಹಾಕಿ. ಪುದೀನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಆಯ್ತು. ಪುದೀನ, ಮೆಂತ್ಯ ಸೊಪ್ಪು ಹಾಕಿ ಮೇಡಮ್. ಮೆಂತ್ಯ ಸೊಪ್ಪು, ಮೆಣಸಿನ್ಕಾಯಿ ಹಾಕ್ತೀವಿ. ಹಾಕಿ ಮೇಡಮ್. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಹಾಕಿ ಮೇಡಮ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಮೆಂತ್ಯ ಸೊಪ್ಪು, ಈರುಳ್ಳಿ ಹಾಕಿ ಮಾಡಿ. ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ಎಲ್ಲ ಇಷ್ಟ ಸರ್. ಎಲ್ಲ ಇಷ್ಟನಾ? ಹೌದು. ಓಕೆ. ಮಟನ್ ಹಾಕೋಣ. ಮಟನ್ ಹಾಕೋಣ. ಇದು ಬೆಂದಿರೋದು ಹಾಕೋಣ. ಟೊಮೆಟೊ ಹಾಕ್ಲಾ ಸರ್ ಈಗ? ಹಾಕಿ ಟೊಮೆಟೊ ಹಾಕಿ. ಮೈಸೂರಿನ ಪಲಾವಾ? ಯಜಮಾನ್ ಯಾವ ಊರವರು?
ಮೈಸೂರವ್ರ ಸರ್. ನೀವು ಮಂಡ್ಯ ಸರ್. ಈ ಮಂಡ್ಯದವ್ರೆ? ಅಮ್ಮನ ಮನೆ ಎಲ್ಲ ಮಂಡ್ಯದಲ್ಲ? ಹಾಂ, ಅಮ್ಮನ ಮನೆ ಮಂಡ್ಯ ಸರ್. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಮದುವೆಯಾಗಿ 28 ಸರ್. ಜ್ಞಾಪಕದಲ್ಲಿ ಇಲ್ಲ ಅಲ್ಲ? ಮತ್ತೋದಂಗೆ ಇಲ್ಲ ಸರ್, ಆಗ್ಬಿಟ್ಟಿದೆ. 28. ಹಾಕಿ ಬಿರಿಯಾನಿ ಮಸಾಲ, ಬಿರಿಯಾನಿ ಮಸಾಲ, ಪಲಾವ್ ಮಸಾಲ, ಪಲಾವ್ ಮಸಾಲ. ಬಿರಿಯಾನಿ ಮಸಾಲ ರೆಡಿ. ಬಿರಿಯಾನಿ ಮಸಾಲ ಸಿಗುತ್ತೆ, ಧನಿಯಾ ಅದನ್ನೇ ಹಾಕ್ಬಿಡ್ತಾ ಇದ್ದಾರೆ. ಹೌದು ಸರ್. ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕಿ. ರವಿ ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅರಿಶಿನ ಪೌಡ್ರ್ ಹಾಕಿ ಸರ್. ಅರಿಶಿನ ಪುಡಿ, ಅಕ್ಕಿ ಪಲಾವ್, ಮೈಸೂರಿನ ಪಲಾವ್, ಕೈಮಾ ಪಲಾವ್, ನಮ್ಮ ಕಾಮಾಕ್ಷಿಯವರ ಮನೆಯ ಪಲಾವ್. ಏನಾಗ್ತದೆ ಜ್ಞಾಪಿಸ್ಕೊಳ್ಳಿ. ಸ್ವಲ್ಪ ಮೊಸರು ಹಾಕ್ಬೇಕು ಸರ್. ಓಕೆ, ನೀರು ಹಾಕೋದು ಸರ್. ಹಾಕಿ ಮೇಡಮ್. ನೀರು ಹಾಕ್ಬೇಕು ತಾನೇ? ಹಾಕ್ಲೇಬೇಕು. ಹಾಕಿ ಮತ್ತೆ ಎಷ್ಟು ಬೇಕು ನೋಡ್ಕೊಳ್ಳಿ. ಒಂದೆರಡು ಕೂಸನ ಸರ್. 2 ವಿಜಲ್ ಸಾಕ್ರಿ. ಸಾಕಾ? ಎಲ್ಲ ಹಾಕಾಯ್ತಾ? ಎಲ್ಲ ಹಾಕಿದೆ. ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ? ಓಕೆ, ಮುಚ್ಬೋಣ. ಎಷ್ಟು ವಿಜಲ್ ಬೇಕಾಗುತ್ತೆ? 2 ಬಸ್ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಕೈಮಾ ಪಲಾವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೀಮಾ ಪಲಾವ್. ಮಟನ್ ಕೈಮಾ ಪಲಾವ್ ಸರ್. ಮಟನ್ ಕೈಮಾ ಪಲಾವು ಮೈಸೂರಿನ ಗಾಯತ್ರಿಪುರಮಿಂದ ಬಂದಿದ್ದಾರೆ. ಒಳ್ಳೆ ಮಟನ್ ಕೈಮಾ ಹಾಕಿ ಒಂದು ಪಲಾವನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ರೀತಿ ಪಲಾವ್ನ ನಮ್ಮ ಕಾಮಾಕ್ಷಿಯವರು ಯಾವ ರೀತಿ ಮಾಡಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಪಲಾವ್ ಮಾಡ್ಕೊಳ್ಳಿ. ಕೈಮಾ ಪಲಾವ್ ಮಾಡುವ ವಿಧಾನ: ಕುಕ್ಕರ್ಗೆ ಕೈಮಾ, ಹಸಿ ಮೆಣಸಿನಕಾಯಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ, ಏಲಕ್ಕಿ, ಲವಂಗ, ಚಕ್ಕೆ, ಮೊಗ್ಗು, ಅನಾನಸು, ಪಲಾವ್ ಎಲೆ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು, ಹಸಿ ಮೆಣಸಿನಕಾಯಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಬೇಯಿಸಿದ ಕೈಮಾ, ಟೊಮ್ಯಾಟೊ, ಗರಂ ಮಸಾಲ, ಅರಿಶಿನ, ಅಕ್ಕಿ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿದರೆ ಕೈಮಾ ಪಲಾವ್ ಸವಿಯಲು ಸಿದ್ಧ. ಯಾರ ಮಗು ಇದು? ಮಗಳ ಮಗು ಸರ್. ಮಗಳ ಮಗುನಾ? ಹೌದು ಸರ್. ಯಾರು? ಟೀಚರ್ ಮಗಳ? ಟೀಚರ್ ಮಗು ಸರ್. ಟೀಚರ್ ಮಗಳು. ಇವಳೇ ಏನು? ಲೇಖನ. ಲೇಖನ. ಸ್ಕೂಲಿಗೆ ಹೋಗ್ತೀಯಾ? ಏನಂತ ಹೇಳ್ತೀಮ್ಮ ಅಂಕಲ್ಗೆ ನೀನು? ಏನು ಹೇಳ್ತೀವಿ? ಬಂದು ಮಾಡ್ಕೊಳ್ಳಿ ತಿಳ್ಕೊಳ್ಳಿ. ಚೆನ್ನಾಗಿದೆ ಪಲಾವ್. ಇದು ಸ್ಪೆಷಲ್ ಆಗಿ ಏನಂದ್ರೆ ಕೈಮಾ ಪಲಾವ್. ಇದು ಚಿಕ್ಕ ಚಿಕ್ಕದಾಗಿ ಕೈಮಾನ ಒಡಿಸಿ ಮಾಡಿರುವಂಥ ಪಲಾವು. ಚೆನ್ನಾಗಿ ಮಾಡಿದೆ, ರುಚಿಯಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಅಜ್ಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಯತ್ರಿಪುರದಿಂದ ಬಂದಿದ್ದಾರೆ. ಇವರಿಗೆ ನಮ್ಮ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರಮ್ಮ. ಜೊತೆಗೆ ರವಿ ಪ್ರಾಡಕ್ಟ್ಸ್ ಅವರು ಅವರ ಎಲ್ಲ ಮಸಾಲ ಪುಡಿಗಳನ್ನ ಒಂದರಲ್ಲಿ ಕೊಟ್ಟಿದ್ದಾರೆ. ರವಿ ಮಸಾಲದ ಪ್ಯಾಕೆಟ್ ನಿಮಗೋಸ್ಕರ. ಕವಿರಾಜ್ 35 ವರ್ಷಗಳಿಂದ ಓಮ್ ಅಪ್ಲಯನ್ಸ್ಗಳಿಗೆ ಅವ್ರದೇ ಆದಂಥ ಹೆಸರು. ಕವಿರಾಜ್ ಕುಕ್ಕರ್ಸ್ ಇದೆ, ಕವಿರಾಜ್ ಓಮ್ ಅಪ್ಲಯನ್ಸಸ್ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾನ್ ಸ್ಟಿಕ್ ಕುಕ್ವೇರನ್ನು ಕೊಡ್ತಾ ಇದ್ದಾರೆ ನಮ್ಮ ಕವಿರಾಜ್ ಅವರು. ನಿಮಗೋಸ್ಕರ ಇದು ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ ನಿಮಗೋಸ್ಕರಮ್ಮ. ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಕೆಮಿಕಲ್ ಫ್ರೀ ಏರ್ ಆಯಿಲು, ವಿಟಮಿನ್ ಇ ಇರ್ತಕ್ಕಂಥ ಏರ್ ಆಯಿಲು, ಜೊತೆಗೆ ಹರ್ಬಲ್ ಶಾಂಪು ಕೂಡ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ, ಕೂದಲು ಬೀಳೋ ಚಾನ್ಸೇ ಇಲ್ಲ ಬಿಡಿ. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಅವರು ಆಯಿಲನ್ನು ಕೂಡ ಕೊಟ್ಟಿದ್ದಾರೆ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ಎಕ್ಸ್ಪ್ರೆಸ್ ರಸಮ್ಮು 30 ಸೆಕೆಂಡಲ್ಲಿ ರಸಮ್ ಆಗುತ್ತೆ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಫಲಕವನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಬೆಳ್ಳಿಯ ಫಲಕದ ಜೊತೆಗೆ 1000 ರೂಪಾಯಿ ಗಿಫ್ಟ್ ವೋಚರು, ಜೊತೆಗೆ ಒಗ್ಗಂಡಬಿ ಭಾಗ 3 ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು ಅಂತ ಶ್ರೀನಿಧಿ ಪಬ್ಲಿಕೇಶನ್ ಅವರು ಇದ್ರಿಗೆ ಪೂರ್ತಿಯಾದಂಥ ಡೀಟೇಲ್ ಕೊಟ್ಟಿದ್ದಾರೆ. ಇದು ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಒಂದು ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ. ಮುರಳಿ. ಏನು ಮಾಡ್ತಾ ಇದ್ದೀರಾ ಗುರುಜಿ? ಇವತ್ತು ಏನೋ ತುರ್ಕೊಂಡು ತಂದಿದ್ದೀರಾ? ಪಪ್ಪಾಯ್ ಕ್ಯಾರೆಟ್ ಸಲಾಡ್.
ಓಕೆ, ಪಪ್ಪಾಯಲ್ಲಿ ಪಪ್ಪಾಯ ಹಣ್ಣು ತಿಂತೀವಿ. ಇದು ಪಪ್ಪಾಯ ಅಂದರೆ ತಕ್ಷಣ ಪೂರ್ತಿ ಹಣ್ಣಲ್ಲ, ಪೂರ್ತಿ ಕಾಯಿ ಅಲ್ಲ. ಇವುಗಳ ಮಧ್ಯೆ ಇರ್ತಕ್ಕಂಥ ಪರಂಗಿ ಹಣ್ಣನ್ನ ತುರಿದು ಪರಂಗಿ ಹಣ್ಣನ್ನ ಜೊತೆಗೆ ಕ್ಯಾರೆಟ್ ಅನ್ನ ಹಾಕಿ ಮಾಡ್ತಕ್ಕಂಥ ಅದ್ಭುತವಾದಂಥ ಒಂದು ಸಲಾಡು. ಸಲಾಡ್ ಮಾಡಕ್ಕೆ ಏನೇ ತಂದಿದ್ದೀರಾ? ಪಪ್ಪಾಯಿ ಕ್ಯಾರೆಟ್ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಪರಂಗಿ ಹಣ್ಣು, ಕ್ಯಾರೆಟ್, ಮಾವಿನಕಾಯಿ, ಹಸಿ ಮೆಣಸಿನಕಾಯಿ, ನಿಂಬೆಹಣ್ಣು, ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು, ಉಪ್ಪು. ಓಕೆ, ಒಳ್ಳೊಳ್ಳೆ ಸಲಾಡ್ಗಳು. ನಮ್ಗೆ ಇಷ್ಟ ಆಗುವಂಥ ತರಕಾರಿ, ಹಣ್ಣುಗಳು, ಕಾಯಿಗಳು ಇವುಗಳನ್ನು ಹಾಕ್ಕೊಂಡು ನಮಗೆ ಬೇಕಾಗಿರುವಂಥದ್ದನ್ನ ಸೇರಿಸ್ಕೊಂಡು ತಿನ್ನುವಂಥದ್ದು ಸಲಾಡು. ಸಲಾಡು ಊಟಕ್ಕಿಂತ ಮೊದಲು ಊಟದಷ್ಟೇ ಸಲಾಡ್ ತಿನ್ನಿ. ಊಟ ಎಷ್ಟು ಮಾಡಬೇಕು ಅಂದ್ಕೊಂಡಿರೋ ಅಷ್ಟು ಊಟವನ್ನು ಮಾಡಿ. ತುಂಬ ಆರೋಗ್ಯದ ಸುಧಾರಣೆ ಕಡೆ ಜೊತೆಗೆ ನಿಮ್ಮ ಆರೋಗ್ಯ ಅಷ್ಟು ಸಾಕಾಗಿರುತ್ತೆ. ಏನಂತೀರ ಗುರುಜಿ? ಅಫ್ಕೋರ್ಸ್ ನಮ್ಮ ಉದ್ದೇಶನೇ ಅದು ಅಲ್ವಾ ಗುರುಜಿ? ಸೊ ಪಪ್ಪಾಯ್, ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿದೆ. ಒಂದು ಆರೋಗ್ಯದ ಅಡುಗೆಯನ್ನು ಯಾವ ರೀತಿ ಮಾಡ್ಕೋಬೇಕು. ಆರೋಗ್ಯದ ಸಲಾಡ್ ಯೂಶಲಿ ಸಲಾಡ್ಗೆ ಏನು ಮಾಡ್ತಾರೆ, ಬೆಣ್ಣೆ ಗಿಣ್ಣೆ ಎಲ್ಲ ಹಾಕ್ತಾರೆ, ಫ್ರೆಶ್ ಕ್ರೀಮ್ ಎಲ್ಲ ಹಾಕ್ತಾರೆ. ಇಲ್ಲಿ ಫ್ರೆಶ್ ಕ್ರೀಮು, ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಒಂದು ಒಳ್ಳೆಯ ಸಲಾಡನ್ನು ಮಾಡ್ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು. ಕ್ಯಾರೆಟ್, ಮಾವಿನಕಾಯಿ ತುರಿ, ಮಾವಿನಕಾಯಿಯ ತುರಿ, ಹಸಿಮೆಣಸಿನಕಾಯಿ ಖಾರ, ಮೆಣಸಿನಕಾಯಿಯ ಖಾರ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಉಪ್ಪು. ಎಸ್, ಒಳ್ಳೆ ಕಾಂಬಿನೇಷನ್, ಒಳ್ಳೆ ಕಲರು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಫಸ್ಟ್ ಲುಕ್ ಆ್ಯಂಡ್ ಫೀಲ್ ನೋಡೋಕ್ಕೆ ಚೆನ್ನಾಗಿರಬೇಕು, ಆಮೇಲೆ ತಿನ್ನಕ್ಕೆ ಆಟೋಮೆಟಿಕ್ಕಾಗಿ ಚೆನ್ನಾಗಿರುತ್ತೆ. ಸೊ ನಿಂಬೆ ರಸ ಹಾಕೋಣ. ಎಸ್ ಗುರು. ಆ್ಯಕ್ಚುಲಿ ಮಾವಿನಕಾಯಿ ಕೂಡ ಹುಳಿ ಇರುತ್ತೆ, ಇದು ಹುಳಿ, ಬಟ್ ಆ ಫ್ರೇಗ್ರೆನ್ಸ್ ಏನಿದೆ ಇದೇ ಬೇರೆ ಫ್ರೇಗ್ರೆನ್ಸು, ಅದೇ ಬೇರೆ ಫ್ರೇಗ್ರೆನ್ಸ್. ಎಸ್, ರುಚಿಯಾಗಿರ್ಬೇಕಷ್ಟೇನೆ, ರುಚಿಯಾಗಿ ತಿನ್ಬೇಕಷ್ಟೇನೆ. ಉಪಯೋಗಿಸೋಕೆ ಜಸ್ಟ್ ಬಿಫೋರ್, Okay. ಉಪಯೋಗಿಸೋಕೆ ಮುಂಚೆ ಹುರಿದಿರೋ ಕಡಲೆಕಾಯಿ ಬೀಜ ಆ್ಯಡ್ ಮಾಡೋಣ. ಮುಂಚೆನೇ ಆ್ಯಡ್ ಮಾಡಿಬಿಟ್ರೆ ಒಂಥರ ಮೆತ್ತಗೆ ಆಗ್ಬಿಡುತ್ತೆ, ಆ ಕ್ರಿಸ್ಪಿನೆಸ್ ಎಲ್ಲ ಇರೋಲ್ಲ. ಹಾಗಾಗಿ ಜಸ್ಟ್ ಬಿಫೋರ್ ಸರ್ವಿಂಗ್ ಮಿಕ್ಸ್ ಮಾಡೋಣ. ಓಕೆ, ಪಪ್ಪಾಯ್ ಕ್ಯಾರೆಟ್ ಸಲಾಡ್. ಪಪ್ಪಾಯಿ, ಕ್ಯಾರೆಟ್, ಮಾವಿನಕಾಯಿ ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಸಲಾಡನ್ನು ಮಾಡಿ ಕೊಟ್ಟಿದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಮಾಡಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿಕೊಂಡ್ರು ನಮ್ಮ ಇವತ್ತಿನ ಒಗ್ಗಂಡವಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಒಳ್ಳೆ ಒಂದು ಸಲಾಡ್ನ ಮಾಡ್ಕೊಳ್ಳಿ. ಪಪ್ಪಾಯಿ ಕ್ಯಾರೆಟ್ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಪರಂಗಿ ಹಣ್ಣು, ಕ್ಯಾರೆಟ್, ಮಾವಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ ಖಾರ, ಕೊತ್ತಂಬರಿ ಸೊಪ್ಪು, ಉಪ್ಪು, ಕಡಲೆಕಾಯಿ ಬೀಜ, ನಿಂಬೆ ರಸ ಹಾಕಿ ಕಲಸಿದರೆ ಆರೋಗ್ಯಕರವಾದ ಪಪ್ಪಾಯ ಕ್ಯಾರೆಟ್ ಸಲಾಡ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಪರಂಗಿಯ ಕಾಯಿ, ಕ್ಯಾರೆಟ್ಟು, ಮಾವಿನಕಾಯಿ ಹಾಕಿ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಸಲಾಡನ್ನು ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಗುರುಜಿ, ಮಾಡಬೇಕು ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ಬೇರೆ ಇತ್ತು ನಿಮ್ಮ ಹತ್ರ. ಶೋರ್. ಕಡಲೆಕಾಯಿ ಬೀಜ ಬೇಕಾಗಿಲ್ಲ ಗುರುಜಿ? ಒಂದು ಕ್ರಿಸ್ಪಿನೆಸ್, ಒಂದು ಟೇಸ್ಟ್. ಅಫ್ಕೋರ್ಸ್ ಕಡಲೆಕಾಯಿ ಬೀಜ ಬದಲು ನಾವು ಸ್ವೀಟ್ ಕಾರ್ನ್ ಹಾಕೊಂಡ್ರೆ ಹಾಕು. ಅದ್ಭುತವಾದ ಸಲಾಡು. ಪರಂಗಿಕಾಯ್ದು ಏನೂ ಇಲ್ಲ. ಆ್ಯಕ್ಚುಲಿ ಪರಂಗಿಕಾಯ್ದು ಅದರದ್ದೇ ಆದ ಟೇಸ್ಟ್ ಅಂತ ಡಾಮಿನೇಟಿಂಗ್ ಏನಿಲ್ಲ, ಒಂಥರ ಬ್ಲ್ಯಾಂಡ್ ಅದು. ಒಂದು ಪ್ರಶ್ನೆ ಇತ್ತು ಗುರುಜಿ. ಅವರು ಇವಾಗ ಒಂದು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಪೌರೋಹಿತ್ಯ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ, ದೇವ್ರ ಪೂಜೆ ಮಾಡ್ಕೊಂಡಿದ್ದಾರೆ, ಶಾಸ್ತ್ರೋತ್ರವಾಗಿ ಎಲ್ಲ ಕಲ್ತಿದ್ದಾರೆ. ಅವ್ರಿಗೇನು ಬೇಕಂದ್ರೆ ಅವರು ನಿಮ್ಮ ಹತ್ರಕ್ಕೆ ಬಂದರೆ ನೀವು ಅವ್ರನ್ನ ಪೂರ್ವಜನ್ಮಕ್ಕೆ ಕರ್ಕೊಂಡು ಹೋಗ್ಬೋದಾ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಪೂರ್ವಜನ್ಮಕ್ಕೆ ಕರ್ಕೊಂಡು ಹೋಗೋದಾದರೆ ಅವರು ಏನಾದರೂ ಹಿಂದಿನ ಜನ್ಮದಲ್ಲೂ ಇದೆ ಈ ಶಾಸ್ತ್ರಗಳನ್ನೇ ಮಾಡ್ಕೊಂಡೇನೋ ಮಾಡಿದರೆ, ಮಂತ್ರಗಳೆಲ್ಲ ಕಲ್ತ್ಕೊಂಡಿದ್ರೆ, ಹಿಂದಿನ ಜನ್ಮದಲ್ಲೂ ಅದೇ ಆಗಿದ್ರೆ ಆ ಹಳೆ ನೆನಪುಗಳನ್ನ ಈಗ ಬರ್ಸ್ಕೋಬೋದಾ? ಸಾಧ್ಯ ಇದೆಯಾ ಬರ್ಸ್ಕೊಳಕ್ಕೆ? ಇದಕ್ಕೆ ಮೊದಲನೇ ಪ್ರಶ್ನೆಯ ಉತ್ತರ, 100 ಜನದಲ್ಲಿ 90 ಜನನ್ನ ನಾವು ಸಂಮೋಹನ ಸ್ಥಿತಿಲಿಟ್ಟು ಹಿಂದಿನ ಜನ್ಮಕ್ಕೆ ಅಥವಾ ವಾಟ್ ಎವರ್ ಇಟ್ ಈಸ್ ನಾವು ನೋಡಲಿಕ್ಕೆ ಸಾಧ್ಯ. ಅದರಲ್ಲಿ 50-60 ಜನಕ್ಕೆ ಕ್ಲಾರವಾಯನ್ಸಿ ಅಂತ ಏನು ಕರಿತೀವಿ, ಅಂದರೆ ಕಣ್ಣು ಮುಚ್ಕೊಂಡು ಧ್ಯಾನ ಸ್ಥಿತಿಲಿದ್ದಾಗ ನಮಗೆಲ್ಲವೂ ಗೋಚರ ಆಗುವಂಥದ್ದು ಸಿನಿಮಾ ಥರ ಕಾಣಿಸುವಂಥ ಶಕ್ತಿ 100ಕ್ಕೆ 50-60 ಜನಕ್ಕೆ ಮಾತ್ರ ಇರುತ್ತೆ. ಇನ್ನು 30-40 ಜನಕ್ಕೆ ಒಂದು ಫೋಟೋ ಬೈ ಫೋಟೋ ಬಂದಂಗೆ ಅನಿಸುತ್ತೆ. ಇನ್ನೊಂದು 15-20 ಜನಕ್ಕೆ ಕಲ್ಪನೆ ಥರ ಅನಿಸುತ್ತೆ. ಇನ್ನು ಕೆಲವ್ರಿಗೆ ಸುಮ್ಮನೆ ಅನಿಸುತ್ತೆ. ಈ ಯಾವುದೇ ಒಂದು ಕ್ಯಾಟಗರಿಗೆ ಅವರು ಬಿದ್ದಾಗ ಅಂಥವ್ರನ್ನ ನಾವು
ಕರ್ಕೊಂಡೋಗಿ ಹಿಂದಿನ ಜನ್ಮ ತೋರಿಸಿ ಮಾಡೋಕ್ಕೆ ಸಾಧ್ಯತೆ ಇದೆ. ಅವರು ಬರೀ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಅದಕ್ಕೆ ನಂಗೆ ಹಾಗೆ ಆಗುತ್ತೆ ಅಂತಲೋ, ನಾನು ಪೌರಹಿತ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಹಾಗೆ ಆಗುತ್ತೆ ಅಂತ ಅನ್ಕೊಳ್ಳೋ ನೆಸಿಟಿ ಇಲ್ಲ. ನಂಬದೇ ಇರೋವಂಥವರು ಕೂಡ ವಿಜ್ಞಾನನೇ ಪ್ರಥಮ ಇನ್ನೆಲ್ಲ ಇಲ್ಲ ಲೆಕ್ಕಕ್ಕೆ ಅಂತ ಅಂದ್ಕೊಂಡಿರೋರು ಕೂಡ ಆರಾಮಾಗಿ ಹಿಂದಿನ ಜನ್ಮ ನೋಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಓಕೆ. ಸೊ ಒಂದು ಪ್ರಯತ್ನವನ್ನು ಮಾಡಬಹುದು. ಬಟ್ ನಾನೇನು ಮಾಡ್ತೀನಿ ಅಂದರೆ ಅದಕ್ಕೆ ಈ ಚಾನ್ಸಸ್ನ ತೊಗೊಳಕ್ಕೆ ಇಷ್ಟ ಇಲ್ಲದೆ ನನ್ನ ಕ್ಲಾಸಸ್ಸಲ್ಲಿ ಅವ್ರಿಗವರೇ ನೋಡೋದನ್ನ ಹೆಂಗೆ ಹಿಂದಿನ ಜನ್ಮನೆಲ್ಲ ಅಂತ ಹೇಳ್ಕೊಟ್ಬಿಡ್ತೀನಿ. ನನ್ನ ಹತ್ರ ಬರೋ ಅವಶ್ಯಕತೆನೇ ಇಲ್ಲ. ನಾನು ಕ್ಲಾಸ್ ಕಲ್ತ್ಕೊಂಡು ಅಭ್ಯಾಸ ಮಾಡ್ತಾ ಅವರೇ ಹಿಂದಿನ ಜನ್ಮಗಳೆಲ್ಲ ನೋಡಿಕೊಂಡು ಅವ್ರಿಗೇನು ಬೇಕೋ ಅನುಕೂಲ ಮಾಡ್ಕೋಬೋದು. ಇದು ಮೊದಲನೇದು. ಅಥವಾ ಅವ್ರ ಹತ್ರ ಆಗದಿದ್ದಾಗ ನಾವು ನಮ್ಮ ಹತ್ರ ಬರ್ಬೋದು. ನಾವು ಅವ್ರನ್ನ ಗೈಡ್ ಮಾಡ್ತಾ ಹೋದಾಗ ಇನ್ನೂ ಡೀಪರ್ ಸ್ಟೇಟ್ ಆಫ್ ಹಿಪ್ನಾಸಿಸ್ ಹೋಗಿ ಇನ್ನೂ ಈಸಿಯಾಗಿ ನೋಡೋಕ್ಕಾಗತ್ತೆ. ಸೊ 100ಕ್ಕೆ 50-60 ಜನಕ್ಕೆ ಗ್ಯಾರಂಟಿ ನೋಡೋಕ್ಕಾಗತ್ತೆ ಅಂತ ಹೇಳ್ಬೋದು ಆನ್ ಆನ್ ಆವ್ರೇಜ್. ಅದು ಅವ್ರಿಗೆ ಆ ಜ್ಞಾಪಕಕ್ಕೆ ಬಂದು ಹಳೇದ್ರಲ್ಲಿ ಏನಾದರೂ ಪೌರಹಿತ್ಯಗಳನ್ನ ಮಾಡ್ಕೊಂಡಿದ್ರೆ ಆ ಮಂತ್ರಗಳನ್ನ ತಿರ್ಗಾ ಹೇಳ್ಬೋದಾ ಅನ್ನೋದು. ಈಗ ಎರಡನೇ ಭಾಗಕ್ಕೆ ಬರ್ತೀನಿ. ಒಂದು, ಅಕಸ್ಮಾತ್ ಈ ಫೀಲ್ಡಲ್ಲೇ ಅವ್ರು ಇದ್ದ ಪಕ್ಷದಲ್ಲಿ ಅಲ್ಲಿಯ ನಾಲೆಡ್ಜ್, ಅಲ್ಲಿಯ ಒಂದು ಜ್ಞಾನವನ್ನು ಈ ಜನ್ಮಕ್ಕೆ ತರೋದಕ್ಕೆ ಆಗತ್ತೆ. ಆದರೆ ಅದೊಂದು ಸಾಧನೆಯ ರೀತಿ ವರ್ಕ್ ಮಾಡಬೇಕಾಗತ್ತೆ. ಎಲ್ಲರಿಗೂ ಆ ಸ್ಮರಣೆ ಬರೋಲ್ಲ. ರಫಾಗಿ ಒಂದು ಬಿಟ್ಸ್ ಆ್ಯಂಡ್ ಪೀಸಸ್ ಥರ ಬರುತ್ತೆ. ನಾನು ಆ ಪೌರತ್ಯ ಮಾಡ್ತಿದ್ದೆ, ಇಂಥ ಜಾಗ ಆಯಿತು, ಇಂಥ ದೇವಸ್ಥಾನ ಆಯಿತು, ನಮ್ಮ ಮನೆ ಇತ್ತು, ನನ್ನ ಹೆಂಡತಿ ಹಿಂಗಿದ್ರು, ಮಕ್ಳು ಹಿಂಗಿದ್ರು, ಒಂದು ಗ್ಲಿಮ್ಸಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಇನ್ ಡೆಪ್ತ್ ಹೋಗಬೇಕಾದ್ರೆ ಅವರು ಸ್ವಲ್ಪ ಸಾಧನೆಯ ರೀತಿ ನಾನು ಹೇಳ್ಕೊಟ್ಟೋದನ್ನ ಅಭ್ಯಾಸ ಮಾಡಿದ್ರೆ ಹಿಂದಿನ ಜನ್ಮದ ಸ್ಮರಣೆಯ ಜೊತೆ ಅಲ್ಲಿಯ ಜ್ಞಾನವನ್ನು ಈ ಜನ್ಮಕ್ಕೆ ನಾವು ಪಡೆದು ಉಪಯೋಗ ಮಾಡಲಿಕ್ಕೂ ಸಾಧ್ಯತೆ ಇದೆ. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನೀವು ಸಹ ನಮ್ಮ ಬಾಲಕೃಷ್ಣ ಗುರುಜಿಯವ್ರನ್ನ ಭೇಟಿ ಮಾಡಬೇಕಾದ್ರೆ 9888672292 ಅಥವಾ 266588292 ಈ ಸಂಖ್ಯೆಗೆ ಫೋನ್ ಮಾಡಿ ಗುರುಜಿಯವ್ರನ್ನ ಭೇಟಿ ಮಾಡಿ. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು. ನಮಸ್ಕಾರ. ಗುರುಜಿ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಮೂಲಂಗಿಯ ಬಗ್ಗೆ ವಿಶೇಷವಾಗಿ ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ. ಗುರುಜಿ ಬನ್ನಿ. ಯಾವ ನಕ್ಷತ್ರದವರು ಮೂಲಂಗಿನ ತಿನ್ನಬೇಕು, ಯಾವ ನಕ್ಷತ್ರದವರು ಮೂಲಂಗಿನ ತಿನ್ನಬಾರ್ದು, ಇದರ ಬಗ್ಗೆ ಮಾಹಿತಿ ಕೊಡೋಕ್ಕೋಸ್ಕರ ಬಂದಿದ್ದಾರೆ ನಮ್ಮ ವಿದ್ಯಾಶಂಕರ ಗುರುಜಿಯವರು. ನಮಸ್ಕಾರ ಗುರುಜಿ. ನಮಸ್ಕಾರ. ಏನಿದು ಮೂಲಂಗಿ ವಿಷಯ? ಈ ಮೂಲಂಗಿ ವಿಷಯ ಹೇಳೋಣ. ಅದಕ್ಕಿಂತ ಮುಂಚೆ ಈ ಮೂಲಂಗಿಯಿಂದ ಮಕ್ಕಳ ಭಾಗ್ಯವನ್ನ ನಾವು ಪಡ್ಕೋಬಹುದು. ಮಕ್ಕಳ ಭಾಗ್ಯ ಮೂಲಂಗಿಯಿಂದ? ಖಂಡಿತ ಗುರುಜಿ. ಅದು ಹೇಗೆ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳೋಣ. ಓಕೆ ಗುರುಜಿ. ಹೀಗಾಗಿ ಈ ಮೂಲಂಗಿಯಲ್ಲಿ ಇರುವಂತಹ ವಿಶೇಷತೆಗಳೇನು, ಅದರಲ್ಲಿರುವಂತಹ ವಿಶೇಷ ಅಂಶಗಳೇನು ಅನ್ನೋದು ನೋಡೋಣ. ಓಕೆ ಗುರುಜಿ. ತೇವಾಂಶ ಇದೆ, ಪಿಷ್ಟ ಇದೆ, ಸಸಾರಜನಕ ಇದೆ, ಮೇಧಸ್ ಇದೆ, ಖನಿಜಾಂಶ ಇದೆ, ನಾರಿನ ಅಂಶ, ರಂಜಕ, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಸುಣ್ಣ, ಕಬ್ಬಿಣದ ಅಂಶ, ಥಿಯಾಮಿನ್ನು, ರಿಬೋಫ್ಲಾಮಿನ್ನು, ಆಕ್ಸಾಲಿಕ್ ಆಸಿಡ್ ಮತ್ತೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುವಂತಹ ತರಕಾರಿ ಈ ಮೂಲಂಗಿ. ಇಷ್ಟೆಲ್ಲ ಅಂಶಗಳು ಈ ಮೂಲಂಗಿಯಲ್ಲಿ ಇದೆ. ಓಕೆ. ಇದು ಬಹಳಷ್ಟು ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬಹುದು. ನಮ್ಮ ದೈನಂದಿನ ಸಮಸ್ಯೆಗಳಿಗೆ ಈ ಮೂಲಂಗಿಯಲ್ಲಿ ಬಹಳಷ್ಟು ನಾವು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಂಡ್ರೆ ನಮ್ಮ ಎಷ್ಟೊಂದು ಸಮಸ್ಯೆಗಳನ್ನ ಇದು ನಿವಾರಣೆ ಮಾಡುತ್ತೆ. ಅದು ಹೇಗೆ ನಿವಾರಣೆ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು ಹೋಗೋದಕ್ಕಿಂತ ಮುಂಚೆ ಇದನ್ನ ಯಾವ ಯಾವ ವಾರ ಯಾವ ಯಾವ ರಾಶಿಯವರು ಹೇಗೆ ತಿಂದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡೋಣ. ಹೇಳಿ ಗುರುಜಿ. ಮೊದಲನೇದಾಗಿ ಮೇಷ ರಾಶಿಯವರು, ಸಿಂಹ ರಾಶಿಯವರು, ಧನುರ್ ರಾಶಿಯವರು, ವೃಷಭ, ಕನ್ಯಾ ರಾಶಿಯವರು ಭಾನುವಾರದ ದಿವಸ, ಕುಜವಾರ ಅಂದರೆ ಮಂಗಳವಾರದ ದಿವಸ, ಗುರುವಾರದ ದಿವಸ ಸೇವನೆ ಮಾಡೋದ್ರಿಂದ ಯಾರಿಗೆ ಆದ್ರೂ ವಾತದ ದೋಷ ಇದ್ದರೆ ಆ ವಾತ ದೋಷ ಖಂಡಿತ ನಿವಾರಣೆ ಆಗುತ್ತೆ. ಓಹೋ. ಓಕೆ. ಜೊತೆಗೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರು ಇದರ ಮೂಲಂಗಿಯ ಬೀಜವನ್ನ ಚೆನ್ನಾಗಿ ಅರೆದು ಮುಖಕ್ಕೆ ಹಚ್ಚೋದ್ರಿಂದ ಮುಖದಲ್ಲಿ ಕಾಂತಿ ಜಾಸ್ತಿ ಆಗುತ್ತೆ, ಸ್ವಲ್ಪ ವಯಸ್ಸು ಕಡಿಮೆ ತರ ಕಾಣಿಸುತ್ತೆ. ಬಿಡಿ, ನಾಳೆಲ್ಲ ಫುಲ್ ಮೂಲಂಗಿ ಜಸ್ತಾ ಇರೋದು ಮುಖಕ್ಕೆ ಹಚ್ಕೊಳ್ತಾ ಇರೋದು. ಕೆಲವರಿಗೆ ಚೇಳು ಕಡಿದು ಬಿಡುತ್ತೆ, ಯಾವುದೇ ರಾಶಿಯವರಾಗಿರ್ಲಿ. ಓಕೆ. ಚೇಳು ಕಡಿದು ಬಿಡುತ್ತೆ. ಚೇಳು ಕಡದಂತಹ ಜಾಗ ಬಹಳಷ್ಟು ಉರಿ ನೋವು ಎಲ್ಲ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಈ ಮೂಲಂಗಿಯ ಒಂದು ಹೋಳು ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಅರೆದು ಆ ನೋವಿರುವಂತಹ ಜಾಗಕ್ಕೆ ಹಚ್ಚೋದ್ರಿಂದ ಆ ಉರಿ ಊತಗಳು ಕಡಿಮೆ ಆಗುತ್ತವೆ. ಇದು ಮೂಲಂಗಿಯ ಬಹಳ ವಿಶೇಷವಾಗಿರುವಂತಹ ಗುಣ ಇದು. ಹೌದು. ಈ ಕರ್ಕ ರಾಶಿಯವರು, ವೃಶ್ಚಿಕ ರಾಶಿಯವರು, ಮೀನ ರಾಶಿಯವರು ಇದನ್ನು ಅತಿ ವಿರಳವಾಗಿ ಸೇವಿಸಬೇಕು, ಅಂದ್ರೆ ಕಡಿಮೆ ಸೇವಿಸಬೇಕು. ಸೋಮವಾರ ಮತ್ತು ಶನಿವಾರ ಅಥವಾ ಚಂದ್ರಹೋರ ನಡೆಯುವಂತಹ ಸಂದರ್ಭದಲ್ಲಾಗ್ಲಿ, ಶನಿಹೋರ ನಡೆಯುವಂತಹ ಸಂದರ್ಭದಲ್ಲಾಗ್ಲಿ ಸೇವನೆ ಮಾಡಲೇಬಾರದು. ಸೇವನೆ ಮಾಡಿದ್ರೆ ಬರೆದಿಟ್ಕೊಂಡ್ಬಿಡ್ಬೇಕು ವೀಕ್ಷಕರು, ನಿಮ್ಮ ಮನಸ್ಸು ಅವತ್ತು ಕೆಡತು ಅಂತಲೇ ಅರ್ಥ. ಏನೋ ಒಂದು ನೀವೇ ತೊಂದರೆಗಳನ್ನ ಸೃಷ್ಟಿ ಮಾಡ್ಕೊಳ್ತೀರಿ ಅಂತಲೇ ಅರ್ಥ. ಹೀಗಾಗಿ ಕರ್ಕ ರಾಶಿಯವರಾಗ್ಲಿ, ವೃಶ್ಚಿಕ ರಾಶಿಯವರಾಗ್ಲಿ, ಮೀನ ರಾಶಿಯವರಾಗ್ಲಿ ಸೋಮವಾರ, ಶನಿವಾರ
ಮತ್ತು ಚಂದ್ರಹೋರ ಅಥವಾ ಶನಿ ಹೋರ ನಡೆಯುವಂಥ ಸಂದರ್ಭದಲ್ಲಿ ತಿನ್ನಲೇಬಾರದು ಈ ಮೂಲಂಗಿನ ಓಕೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ವಿ ಮಕ್ಕಳ ಭಾಗ್ಯ ಸಿಗತ್ತೆ ಈ ಮೂಲಂಗಿಯಿಂದ ಅಂತ ಗುರುಜಿ. ಆದ್ರೆ ಇದು ಬಿಳಿ ಮೂಲಂಗಿ, ಕೆಂಪು ಮೂಲಂಗಿ ಬರುತ್ತೆ. ಹೌದು. ಆ ಕೆಂಪು ಮೂಲಂಗಿಯನ್ನ ನಿಯಮಿತವಾಗಿ ಸೇವನೆ ಮಾಡ್ಕೊಂಡು ಬರೋದ್ರಿಂದ ಗಂಡಸರಲ್ಲಿ ಕೌಂಟ್ಸ್ಗಳು ಜಾಸ್ತಿ ಆಗುತ್ತೆ, ಹೆಂಗಸರಲ್ಲಿ ಪ್ರೊಡಕ್ಷನ್ ಸೆಲ್ಸ್ಗಳ ಜಾಸ್ತಿ ಆಗುತ್ತೆ. ಆದ್ರೆ ಅದಕ್ಕೆ ಕೆಲವೊಂದು ತರಕಾರಿಗಳ ಮಿಶ್ರಣ ಅಗತ್ಯ. ಸುಮ್ಮನೆ ಕೆಂಪು ಮೂಲಂಗಿ ತಿಂದಿದ ತಕ್ಷಣ ನಿಮಗೆಲ್ಲ ಮಕ್ಕಳಾಗೋದಿಲ್ಲ. ಆದ್ರೆ ಕೆಲವೊಂದು ತರಕಾರಿಗಳನ್ನ ಸೇರಿಸ್ಕೊಂಡು ಅದನ್ನ ತಿಂತಾ ಬಂದ್ರೆ ಮಾತ್ರವೇ ಮಕ್ಕಳಾಗೋದು. ಅದು ಯಾವ್ಯಾವ ತರಕಾರಿಗಳನ್ನ ಸೇರಿಸ್ಕೋಬೇಕು? ಮೂಲಂಗಿಯ ಜೊತೆಗೆ ಹೇಳಿ ಗುರುಜಿ. ಜಾತಕದ ಆಧಾರವಾಗಿ ಇಟ್ಕೊಂಡು ನಾವು ಅವರವರಿಗೆ ಈ ಮೂಲಂಗಿಯ ಜೊತೆ ಇನ್ಯಾವ ತರಕಾರಿಯನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಥವಾ ಬೇರೆ ಇನ್ನೇನಾದ್ರೂ ವಸ್ತುಗಳನ್ನ ಸೇರಿಸ್ಕೊಂಡು ತಿನ್ಬೇಕಂತ ಅವರವರ ಜಾತಕದ ಪರಿಶೀಲನೆ ನಂತರ ಗೊತ್ತಾಗುತ್ತೆ. ಓಕೆ. ಮೂಲಂಗಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ, ಜೊತೆಗೆ ಮಕ್ಕಳ ಭಾಗ್ಯ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಿದ್ಯಾಶಂಕರ ಗುರುಜಿಯವರು. ಗುರುಜಿ ನಂಬರ್ ಹೇಳಿ ನಿಮಗೆ. 733 733 800 800 23 2365 65ಗೆ ಫೋನ್ ಮಾಡಿ ಗುರುಜಿಗಳ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಮೂಲಂಗಿ ಯಾಕೆ ತಿನ್ಬೇಕು, ಯಾಕೆ ತಿನ್ಬಾರ್ದು. ನಮಸ್ಕಾರ. 5 ಸ್ಟಾರ್ ಹೋಟೆಲ್ ಶೆಫ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಒಂದು ಅಡಿಗೆನ ಮಾಡಿ ತೋರ್ಸಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಪ್ರಕಾಶ್ ರಾವ್ ಬನ್ರಿ. ನಮಸ್ಕಾರ ಪ್ರಕಾಶ್ ರಾವ್. ಏನ್ ಪ್ರಕಾಶ್ ರಾವ್ 3 3 6 3 9 3 2 3 15 16 ಐಟಮ್ ತಂದಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಪ್ರಕಾಶ್? ಇದು ಕೀಮಾ ಒಡೆಕರಿ ಅಂತ. ಬೇಳೆ ಉಂಡೆನಲ್ಲಿ ಒಡೆ ಕರಿಗಳನ್ನ ಕೇಳಿದೀವಿ, ಮಾಮೂಲಿ ಒಡೆ ಕರಿಗಳನ್ನ ಮಾಡೋದನ್ನ ನೋಡಿದೀರಾ, ಕೇಳಿದೀರಾ, ತಿಂದಿದ್ದೀರಾ. ಇದು ಕೀಮಾದಲ್ಲಿ ಮಾಡ್ತಕ್ಕಂಥ ಒಡೆಕರಿ. ಈ ಒಡೆಕರಿ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಸರ್? ಕೈಮಾ ವಡೆಕರಿ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಕೈಮಾ, ಕಡಲೆಬೇಳೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಸೋಂಪು, ಒಣಮೆಣಸಿನಕಾಯಿ, ಧನಿಯಾ, ಪಲಾವ್ ಎಲೆ, ಚಕ್ಕೆ, ಅರಿಶಿನ, ಲವಂಗ, ಕಾಳುಮೆಣಸು, ಜೀರಿಗೆ, ಇಂಗು, ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಳ್ಳಿ ಪ್ರಕಾಶ್ ರಾವ್ ನಿಮ್ಗೆ? ಫಸ್ಟ್ ರುಬ್ಕೋಬೇಕು ವಡೆ ಮಾಡಕ್ಕೆ. ಎಲ್ಲ ರುಬ್ಕೊಳ್ಳಿ ಫಸ್ಟ್. ಕಡಲೆಬೇಳೆ 1 ಅವರ್ ನೆನೆಸಿದ್ದೀನಿ. ಇದನ್ನ ನೆನೆಸಿರುವಂತ ಕಡಲೆಬೇಳೆನ ಹಾಕಿ. ಅದ್ರ ಜೊತೆಗೆ ಏನಾಗ್ತೀರಿ? ಸರ್ ಬೆಳ್ಳುಳ್ಳಿ 2 ಪೀಸ್ ಹಾಕ್ತೀನಿ. ಆಮೇಲೆ ಶುಂಠಿ 1 2 ಪೀಸ್ ಹಾಕ್ತೀನಿ. ಓಕೆ. ಆಮೇಲೆ ಹಸಿಮೆಣಸಿನಕಾಯಿ 1 2 3. ಓಕೆ. ಸ್ವಲ್ಪ ಸೋಂಪು ಹಾಕ್ತೀನಿ. ಹಾಕಿ ಸರ್, ಹಾಕಿ ಸರ್. ಅಷ್ಟೇ ರುಬ್ಕೊಳ್ತೀರಾ? ಬಟ್ ನೀರು ಹಾಕಂಗಿಲ್ಲ ಅಲ್ವಾ? ನೀರು ಹಾಕಂಗಿಲ್ಲ. ನೀರು ಹಾಕಿ ನೆನೆಸಿರುವಂತ ಕಡಲೆಬೇಳೆ ಸುಮಾರು ಒಂದು 2 ರಿಂದ 3 ಗಂಟೆ ಕಾಲ ನೆನೆಸ್ಬೇಕಾ? ಅಷ್ಟೇ 1 ಅವರ್ ಆಗುತ್ತೆ. 1 ಅವರ್ ನೆನೆಸ್ಕೊಂಡ್ರೆ ಸಾಕು. ಎಸ್, ಪೌಡರ್ ಆಗೋಯ್ತು. ತರ್ತರಿಯಾಗಿ ರುಬ್ಕೋಬೋದಾ? ಹೌದು ಸರ್, ತತ್ತಿರ ವಡೆ ಅಂದ್ರೆ ಮಾಮೂಲು ಮಾಡ್ತೇವೆ ವಡೆ. ಓಕೆ ಓಕೆ, ಆಗೋಯ್ತು. ಆಯ್ತಾ? ಎಸ್, ಹಾಕಿ. ಒಂದು ಕಡೆ ಆಯಿಲ್ ಇಟ್ಕೋಬೇಕು. ಆಯಿಲ್ಲ? ಹೌದು. ಯಾಕ್ರಿ? ವಡೆ ಮಾಡ್ಕೋಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಏನು ಮಾಡೋಣ ಇವಾಗ ನೆಕ್ಸ್ಟು? ಸ್ವಲ್ಪ ಉಪ್ಪು ಹಾಕ್ತೀನಿ. ಓಕೆ. ಕೊತ್ತಂಬರಿ ಸೊಪ್ಪು ಹಾಕಿ. ಹಾಕಿ ಹಾಕಿ, ಏನೇನು ಹಾಕ್ತಿರಲ್ಲ ಹಾಕಿ. ನೆನೆಸಿರುವಂಥ ಕಡಲೆಬೇಳೆನ ಮಿಕ್ಸಿಲಿ ರುಬ್ಬಿದ್ದೀವಿ, ಅದನ್ನ ವಡೆ ಮಾಡ್ಕೊಳ್ತೇವೆ. ವಡೆ ಇದೇನಾ? ಹೌದು ಸರ್, ವಡೆ. ಈ ತಮಿಳ್ನಾಡು ಕಡೆ ಹೋದರೆ ಬೆಳಗ್ಗೆ ಇಡ್ಲಿ ದೋಸೆಗೆ ವಡೆ ಕರಿ ಅಂತಾರೆ. ಅವರು ದೊಡ್ಡ ದೊಡ್ಡ ವಡೆ ಹಾಕ್ತಾರೆ. ಓಕೆ. ನಾ ಕೀಮಾ ಹಾಕಿ ಮಾಡ್ತಾ ಇದ್ದೀನಿ ಬೇರೆ. ಓಕೆ ಓಕೆ. ಕೀಮಾ ಅದು ಸಾರು ಮಾಡ್ತೀರಾ? ಹೌದು ಸರ್, ಗ್ರೇವಿ. ಬ್ರೌನ್ ಬೇಕಾ? ಇಲ್ಲ ಸರ್, ಲೈಟ್ ಬ್ರೌನ್ ಸಾಕು, ಸಾಕಾಗುತ್ತೆ. ಕಡಲೆಬೇಳೆಯ ವಡೆ ಸಾಕು ಸರ್. ಸಾಕಾ? ತೆಗೆದ್ಬಿಡೋಣ. ಸಾಕು. ಒಳ್ಳೆ ಪಕೋಡ, ಚಿಕ್ಕ ಚಿಕ್ಕದಾಗಿ ಬಿಟ್ಟಿರುವಂಥ ವಡೆಗಳು. ಓಹೋ, ಇದು ಹುರ್ಕೋಬೇಕು ಸರ್. ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರ್ಯಾನ್ ಆಯಿಲ್. ಹಾಕಿ ಸರ್. ಬೆಳ್ಳುಳ್ಳಿ ಹಾಕ್ತೀನಿ. ಹಾಕಿ. ಬೆಳ್ಳುಳ್ಳಿ, ಶುಂಠಿ. ಕೈಮಾ ವಡೆ ಕರಿಯನ್ನ ಮಾಡಿ ತೋರಿಸ್ಕೊಡೋಕ್ಕೋಸ್ಕರ 5 ಸ್ಟಾರ್ ಹೋಟೆಲ್ನ ಶೆಫ್ ಪ್ರಕಾಶ್ ಅವರು ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬ ಜನಕ್ಕೆ ಇಷ್ಟವಾಗುವಂಥದ್ದು ವಡೆ ಕರಿ. ಇದು ಪೊಂಗಲ್ಗೆ ಪಕ್ಕದಲ್ಲಿ ಹಾಕೊಂಡು ತಿಂತಾರೆ, ಇಡ್ಲಿ, ಅದಕ್ಕೆಲ್ಲ ತುಂಬ ಸಖತ್ತಾಗಿರುತ್ತೆ. ಆದರೆ ನಾವು ಮಾಡ್ತಾ ವಡೆ ಕರಿ ಕೈಮಾ ಹಾಕಿ ಮಾಡುವಂಥ ವಡೆ ಕರಿ ಹೆಂಗಿರ್ಬೋದು? ಒಣಮೆಣಸಿನ ಹಾಕ್ತೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಟೊಮೆಟೊ ಹಾಕ್ತೀನಿ ಸಂಗೆ. ಹಾಕಿ ಸರ್. ಸರ್ ಧನಿಯಾ ಹಾಕ್ತೀನಿ ನನಗೆ. ಧನಿಯಾ. ಓಕೆ. ಪುದೀನ ಸೊಪ್ಪು ಹಾಕ್ತೀನಿ ಸ್ವಲ್ಪ. ಪುದೀನ ಸೊಪ್ಪು, ಧನಿಯಾ, ಬ್ಯಾಡಗಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೊತೆಗೆ ಟೊಮೆಟೊ. ಎಸ್ ಸರ್. ಸೊಪ್ಪು ಹಾಕ್ತೀನಿ.
ಕೊತ್ತಂಬರಿ. ಎಸ್ ಸರ್. ಸೊ ಒಂದು ಪಲಾವ್ ಎಲೆ ಹಂಗೆ ಪಲಾವ್ ಎಲೆ ಅಷ್ಟೇ ಸರ್, ರುಬ್ಕೋಬೇಕು ಅಷ್ಟೇ. ಸ್ವಲ್ಪ ರುಬ್ಕೋತೀರಾ? ತೆಂಗಿನಕಾಯಿ ಸ್ವಲ್ಪ ಹಾಕಿ 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 ಹಾಕಿ. ಏನು ಹಾಕ್ಬೇಕಾ? ಸರ್ ಚಕ್ಕೆ ಒಂದು ಪೀಸ್ ಹಾಕಿ ಸರ್, ಲವಂಗ ಒಂದೆರಡು ಪೀಸ್. ಓಕೆ, ಚಕ್ಕೆ ಲವಂಗ ಒಂದು 2-3 ಕಾಳು ಮೆಣಸು ಹಾಕಿ ಸರ್. ಕಾಳು ಮೆಣಸು ಸ್ವಲ್ಪ ಜೀರಿಗೆ ಅಷ್ಟೇ. ಎಸ್ ಸರ್. ಇದು ರುಬ್ಕೊಳ್ತೀರಾ ನೀವು ಹೌದು ಸರ್, ಮಸಾಲಾನ? ರುಬ್ಕೋಬೇಕು. ಮಸಾಲ ರುಬ್ತೀರಾ? ಇಲ್ಲಿ ವಡ ಅಂದರೆ ನಾವು ಕಡಲೆಬೇಳೆನ ನೆನೆಸಿ ವಡೆನ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಮಸಾಲೆನ ರುಬ್ಕೊಳ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆಯ್ತು, ಆಫ್ ಮಾಡಲಾ? ಓಕೆ, ಹಾಕುವ ಸರ್. ಎಸ್ ಸರ್, ಹಾಕೊಳ್ಳಿ. ಕೀಮಾ ವಡಾಕರಿಯನ್ನು ಮಾಡಿ ತೋರಿಸೋಕ್ಕೋಸ್ಕರ ಪ್ರಕಾಶ್ ರಾವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತರಂತ ವಡಾಕರಿ ಸರ್, ಒಂದ್ಸರಿ ತಿನ್ನೋಡಿ ಹೆಂಗಿರುತ್ತೆ ಅಂತ ಆಮೇಲೆ ಹೇಳಿ ಅಂತ ಇದ್ದಾರೆ. ಸ್ವಲ್ಪ ನೀರು ಹಾಕ್ತಿದ್ರೆ ಹಾಕಿ ಸರ್. ಹೌದು ಸರ್. ನೆಕ್ಸ್ಟ್ ಒಂದು ಪ್ಯಾನ್ ಎಸ್ ಸರ್. ಎಣ್ಣೆ ಬೇಕಾ? ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೇನ್ ಆಯಿಲ್, ಸ್ವಲ್ಪ ತುಪ್ಪ ಹಾಕಿ ಸರ್. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸಾಕಾ? ಸಾಕು ಸರ್. ಈರುಳ್ಳಿ ಹಾಕ್ತೀನಿ. ಹಾಕಿ. ನೀವು ಈ ಕೈಮಾ ತಂದಿದಿರಲ್ಲ ಪ್ರಕಾಶ್ ರಾವ್, ಚಿಕನ್ ಕೈಮಾನ ಮಟನ್ ಕೈಮಾನ? ಚಿಕನ್ ಕೈಮಾ ಸರ್. ಚಿಕನ್ ಕೈಮಾ ವಡಾಕರಿ ಹೌದು. ಅದು ಹೇಳ್ಬೇಕಲ್ವಾ ನೀವು? ಸರ್ ಕೈಮಾ ಹಾಕ್ತೀನಿ. ಹಾಕಿ. ಚಿಕನ್ ಕೈಮಾವನ್ನ ತಂದಿದ್ದಾರೆ. ಚಿಕನ್ ಕೈಮಾ ಹಾಕಿ ಒಂದು ಒಳ್ಳೆ ವಡಾಕರಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ ಪ್ರಕಾಶ್ ರಾವ್ ಅವರು. ಬೇಗ ಬೆಂದೋಗುತ್ತಲ್ಲ ಪ್ರಕಾಶ್ ರಾವ್? ಹಾ? ಬೆಂದೋಗ್ಬಿಡಿ. ಸೊ ಅರಿಶಿನ ಹಾಕ್ತೀನಿ. ರವಿ ಅವರ ಅರಿಶಿನ ಪುಡಿ ಸಾಕು. ಕೈಮಾನ ಹಾಕಿದೀವಿ. ವಡಾ ಇಲ್ಲಿ ರೆಡಿ ಆಗಿದೆ. ಮಸಾಲ ರುಬ್ಬಿದ್ದಾರೆ. ಮಸಾಲ ಹಾಕಿ. ರುಬ್ಬಿರೋಂಥ ಮಸಾಲ ನೀರು ಹಾಕ್ತೀನಿ ಹಂಗೆ. ಚಿಕನ್ ಕೀಮಾ ವಡಾ ಕರಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅಡುಗೆ. ಸರ್ ಉಪ್ಪು ಹಾಕ್ತೀನಿ ಹಂಗೆ. ಸ್ವಲ್ಪ ಉಪ್ಪು. ಚಿಕನ್ ಕೀಮಾ ವಡಾ ಕರಿ. ಹಿಂಗೆ ಹಾಕ್ತೀನಿ ಸ್ವಲ್ಪ. ಹಾಕಿ. ಓಹೋ, ಹಿಂಗೂ ಹಾಕ್ತಾ ಇದ್ದೀರಾ? ಹೌದು ಸರ್. ಒಳ್ಳೆ ಕತೆ ಆಯಿತು. ಕಸ್ತೂರಿ ಮೇಥಿ ಹಾಕ್ತೀನಿ. ಕಸ್ತೂರಿ ಮೇಥಿ ಎಲ್ಲ ಮುಗೀತು ಸರ್. ಇದು ಯಾವಾಗ ಹಾಕ್ತೀರಾ? ಹಾಕೋಣ ಸರ್, ಸ್ವಲ್ಪ ಇದಾಗಲಿ. ಇವಾಗ ಹಾಕದಾ? ಹಾಕೋದೆ ಈಗ ಸ್ವಲ್ಪ ಡ್ರೈ ಆಗಲಿ. ಓಕೆ ಚಿಕನ್ ಬೇಯಬೇಕು. ಓಕೆ ಓಕೆ. ಕಡಲೆ ಬೇಳೆಯಲ್ಲಿ ಕರೆದಂಥ ವಡೆ ಇಲ್ಲಿದೆ. ಎಸ್, ಮಾ ವಡೆ ಕರಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಸಾರು ಹಾಕ್ಬಿಟ್ಟು ಮೇಗಡೆ ವಡೆ ಹಾಕೊಂಡು ಹೋಗ್ತಾರೆ ಅಲ್ವಾ? ಆ ಥರ ಮಾಡ್ಕೋಬಾರ್ದು. ಏನಾಗುತ್ತೆ ಬೆತ್ತಗಾಗ್ಬಿಡ್ತಂತ ವಡೆ. ಹೌದು ಅಥವಾ ಸಾಫ್ಟ್ ಆಗುತ್ತೆ. ಕೈಮಾ ಯಾವುದು ವಡೆ ಯಾವುದು ಅಂತ ಹುಡ್ಕೊಂಡು ತಿನ್ಬೇಕು. ನಾಲ್ಗೆ ಬೇಜಾನ್ ಕೆಲಸ ಹಿಂಗೆ ಮಾಡ್ಬಿಟ್ರೆ. ಡಿಶ್ ಔಟ್ ಮಾಡೋದಾ? ಹಾಂ ಸರ್. ಮಾಡ್ತೀರಾ? ರೆಡಿ ಸರ್. ರೆಡಿನಾ? ರೆಡಿ ಸರ್. ಓಕೆ, ಡಿಶ್ ಔಟ್. ಕೈಮಾ ಚಿಕನ್ ಕೈಮಾ ವಡೆ ಕರಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹೇಳಿ ಸರ್. ಚಿಕನ್ ಕೈಮಾ ವಡೆ ಕರಿ. ಚಿಕನ್ ಕೀಮಾ ವಡಾ ಕರಿಯನ್ನು ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ವಡಾ ಕರಿ ಮಾಡ್ಕೊಳ್ಳಿ. ಕೈಮಾ ವಡೆ ಕರಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಕಡಲೆಬೇಳೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಸೊಪ್ಪು ಹಾಕಿ ರುಬ್ಬಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ಸಣ್ಣ ಸಣ್ಣ ಉಂಡೆ ಮಾಡಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನಕಾಯಿ, ಟೊಮ್ಯಾಟೊ, ಧನಿಯಾ, ಪುದೀನ, ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಜೀರಿಗೆ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕರಗಿದ ಮೇಲೆ ಈರುಳ್ಳಿ, ಚಿಕನ್ ಕೈಮಾ ಹಾಕಿ ಫ್ರೈ ಮಾಡಿ ಅರಿಶಿನ, ರುಬ್ಬಿದ ಮಸಾಲ ನೀರು, ಉಪ್ಪು, ಇಂಗು, ಕಸೂರಿ ಮೇಥಿ, ಕರಿದ ವಡೆ ಹಾಕಿ ಬೇಯಿಸಿದರೆ ಕೈಮಾ ವಡೆ ಕರಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಡಾ ಕರಿ
ವಡೆನೂ ಇದೆ, ಕೀಮಾ ಇದೆ, ಅದ್ಭುತವಾದಂಥ ವಡಾ ಕರಿ ಚೆನ್ನಾಗಿದೆ ಪ್ರಕಾಶ್ ರಾವ್. ನೀರಾಗ ಮಾಡ್ಕೋಬೋದು, ಇಡ್ಲಿ ದೋಸೆಗಳಾಗುತ್ತೆ. ಹೌದಾ? ಇಡ್ಲಿ ದೋಸೆಗೆ ಮಾಡ್ಕೋಬೋದು. ಇಲ್ಲಿ ವಡೆ ಯಾವುದು ಕೈಮಾ ಯಾವುದು ಅಂತ ಹುಡ್ಕೋದೇ ಒಂದು ಸಾಹಸ. ಓಕೆ, ಟೇಸ್ಟ್ ಮಾಡ್ಬಿಡೋದಾ? ಮಾಡಿ ನಿಮ್ಮಲ್ಲಿ ಮಾಡ್ತೀರೇನ್ರಿ ಇದನ್ನ? ಎಲ್ಲ ಮಾಡ್ತೀವಿ ಸರ್. ಹೋಟ್ಲುಗಳಲ್ಲಿ ಮಾಡ್ತೀರಾ? ಹೋಟ್ಲಲ್ಲಿ ಮಾಡೋದು ನಾವೇ ಟ್ರೈ ಮಾಡೋದು ಎಷ್ಟೋ ಇದೆ ಹೊಸ ಹೊಸ ಅಡುಗೆಗಳು. ಹೌದಾ? ಹೋಟ್ಲು ಮಾಡ್ತಿಲ್ಲೋ ನಾನು ಕ್ಯಾಟ್ರಿಂಗ್ ಮಾಡ್ಕೊಡ್ತಾ ಇದ್ದೀನಿ. ಏನು ಕೇಳ್ತಾ ಇದೆ ಏನು ಬೇಕಾ ಮಾಡ್ಕೊಡ್ತೀನಿ. ಯಾವ ಥರ ವಡೆ ಬೇಕು ಮಾಡಿ, ಯಾವ ಥರ ವಡೆ ಬೇಕು, ಯಾವ ಥರ ಚಟ್ನಿ ಇಡ್ಲಿಯಾಗಿ ಸಾರ್ಗಿರ್ ಮಾಡ್ಬಿಟ್ಟಿದ್ದೀರಾ? ಎಲ್ಲ ಮಾಡ್ತೀವಿ ಸರ್. ಸಾರ್ನ ಸಾರು ಮಾಡಿಲ್ಲ ಸದ್ಯ ಮಾಡಕ್ಕೆ ಹೋಗ್ಬಿಡಿ ಸುಮ್ಮನೆ. ಎಲ್ಲ ಚಟ್ನಿ ಚೆನ್ನಾಗಿದೆ, ಹೊಸ ರುಚಿ. ಕಡಲೆಬೇಳೆ ವಡೆಗೆ ಸ್ವಲ್ಪ ಚಿಕನ್ ಟಚ್ ಕೊಟ್ಟಂಗಿದೆ, ಚೆನ್ನಾಗಿದೆ. ಅದ್ಭುತ, ಸಖತ್ತಾಗಿದೆ ಪ್ರಕಾಶ್ ರಾವ್. ಬರೀ ವಡಾ ಕರಿ ಮಾಡ್ಕೋಬೇಡಿ, ಇನ್ನು ಮುಂದಕ್ಕೆ ಚಿಕನ್ ವಡಾ ಕರಿ ಮಾಡ್ಕೊಳ್ಳಿ, ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ ಪ್ರಕಾಶ್ ರಾವ್ ಅವರು. ಸಖತ್ತಾಗಿದೆ ಪ್ರಕಾಶ್ ರಾವ್. ಒಳ್ಳೆ ಈ ಥರ ಅಡುಗೆ ಬೇಕು ಅಂದರೆ ಪ್ರಕಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರಕಾಶ್ ರಾವ್ ನಂಬರ್ ಹೇಳ್ರಿ. 9945 9945 07 07 46 46 80 4680 ಫೋನ್ ಮಾಡಿದ್ರೆ ಪ್ರಕಾಶ್ ಅವರೇ ಸಿಗ್ತಾರೆ, ಬೇಕಾಗಿರೋಂಥ ಅಡುಗೆ ಬಂದು ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ರಾವ್, ಥ್ಯಾಂಕ್ ಯು. ಚಿಕನ್ ವಡಾ ಕರಿ ಅದ್ಭುತವಾಗಿ ಮಾಡಿದ್ದಾರೆ, ರುಚಿಯಾಗಿದೆ ತಿನ್ನಕ್ಕೆ. ಚಪಾತಿಗೆ, ಪೂರಿಗೆ, ದೋಸೆಗೆಲ್ಲ ಮಾಡಿಸ್ದಂಗಿದೆ. ಪ್ರಕಾಶ್ ಅವರು ಅದ್ಭುತವಾದ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಖಾಲಿ ಮಾಡಬೇಕು ಮುಳ್ಳೆ, ಆಮೇಲೆ ಖಾಲಿ ಮಾಡಿರಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೊತೆಗೆ ಒಗ್ಗಂಡಬಿ ಆ್ಯಪ್ ರಿಲೀಸ್ ಮಾಡಿದ್ದೀವಿ. ಮೊಬೈಲಲ್ಲಿ ಒಗ್ಗಂಡಬಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಡುಗೆನ ನೋಡಿಕೊಂಡು ಅಡುಗೆನ ಮಾಡ್ಕೋಬೋದು ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸಿ ಮತ್ತೆ ನಾಳೆ ಸಿಗ್ತೀವಿ. ಅಲ್ಲಿ ತನಕ